ಸಕ್ಕರೆ ನಾಡು ಮಂಡ್ಯ ತಂಡದ ಡಿಫೆನ್ಸ್ ಭಾಗದಲ್ಲಿ ಕಾದು ನೋಡಬೇಕಾಗಿದೆ. ಸಾಕಷ್ಟು ವೇಗದ ದಾಳಿಯೊಂದಿಗೆ ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ ಅದು ಎಂಟಿ ರಾಡ್ನೊಂದಿಗೆ ವಾಪಸ್ ಹಾಕಿದರೆ ಈ ಬಾರಿ ಸಕ್ಕರೆ ನಾಡು ಮಂಡ್ಯದ ಪ್ರೊ ಕಬಡ್ಡಿಯ ತಾರೆ ವಿಶ್ವಾಸ್ ಗೌಡ ಪಟ್ನಾ ಪೈರೇಟ್ಸ್, ಪುಣೇರಿ ಪಲ್ಟನ್ ಹಾಗೆ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂತ ನಮ್ಮ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ ಅದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಚಿಕ್ಕಮಗಳೂರು ತಂಡದ ನಿತಿನ್ ಕುಟ್ಟಿ ಉತ್ತಮವಾದಂತಹ ಟ್ಯಾಕಲ್. ಮಹೇಶ್ ಒಂದು ಅದ್ಭುತವಾದಂತಹ ಡಿಫೆನ್ಸ್ ಮೂಲಕ ಸಮವಸ್ತ್ರ ಕಡ್ಡಾಯವಾಗಿರುತ್ತೆ. ವಿಶೇಷವಾಗಿ 31 ಜಿಲ್ಲಾ ತಂಡದ ಆಟಗಾರರಿಗೆ ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರು ಸಮವಸ್ತ್ರವನ್ನು ಸಹ ನೀಡಿರುತ್ತಾರೆ. Court number 1, next match, Bidar versus Dharwad. Both team captain get ready. First call for you. Bidar ವಿರುದ್ಧ ಧಾರವಾಡ, ಎರಡು ತಂಡಗಳಿಗೆ ಇದು ಮೊದಲ ಕರೆ. ಈ ಬಾರಿ ಸುಶಾಂತ್ ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರನನ್ನ ಬಂಧಿಸುವಲ್ಲಿ ಅಂಕಣ ಒಂದರಲ್ಲಿ ಮುಂದಿನ ಪಂದ್ಯ. ರೈಡರ್ ಸೇಫ್ ಆಗ್ತಾ ಇದ್ರೆ ಇಲ್ಲಿ. ಬೀದರ್ ವಿರುದ್ಧ ಧಾರವಾಡ. ಬೀದರ್ ಧಾರವಾಡ ಹೋಗಿ ರೆಡಿಯಾಗಿ ಬೇಗ. ಫಸ್ಟ್ ಕಾಲ್ ಬೀದರ್ ಟೀಮ್, ಧಾರವಾಡ. ಕಾಫಿ ನಾಡು ಚಿಕ್ಕಮಗಳೂರು ತಂಡದ ಜರ್ಸಿ ನಂಬರ್ 11 ಆಟಗಾರ. ಸಕ್ಕರೆ ನಾಡು ಮಂಡ್ಯ Court number 2, last and final call, Bangalore Rural versus Tumkur. Both team captain bring your team immediately. Court number 2, Bangalore Rural ವಿರುದ್ಧ ತುಮಕೂರು ತಂಡದ ನಾಯಕರೇ ಆಟಗಾರನಿಗೊಳಿಸಿ ಅಂಕಣ 2ಕ್ಕೆ ಕರೆ ತನ್ನಿ. ದಾಳಿಯಲ್ಲಿ ಚಿಕ್ಕಮಗಳೂರು ತಂಡದ ಜರ್ಸಿ ನಂಬರ್ 14 ಆಟಗಾರ. ನಮ್ಮ ಪ್ರೇಕ್ಷಕರಿಗೋಸ್ಕರ ಸಾಂಗ್ ಹಾಕಿಸಿದ್ರು, ಇಷ್ಟು ಸೈಲೆಂಟ್ ಹಾಕೋದಿದ್ರಾ? ಬ್ಯಾಂಗ್ಳೂರ್ ರೂರಲ್ ವರ್ಸಸ್ ತುಮಕೂರು. ರೆಫ್ರಿ ಪ್ರಕಾಶ್, ಅಂಪೈರ್ ನಂಜೇಶ್ ಗೌಡ ಸಮೀರ್, ಸ್ಕೋರರ್ ಯಮುನಪ್ಪ, ಅಸಿಸ್ಟೆಂಟ್ ಸ್ಕೋರರ್ ಕೃಷ್ಣಪ್ಪ ಆಲಿ, ಥರ್ಡ್ ರೈಡ್ ಅಭಿಷೇಕ್. ಥರ್ಡ್ ರೈಡ್ ಕಾಫಿ ನಾಡು ಚಿಕ್ಕಮಗಳೂರು ತಂಡಕ್ಕೆ ಡೂ ಆರ್ ಡೈ. ಒಂದು ತಂಡದಿಂದ ನೇರವಾಗಿ 2 ಎಂಟಿ ರೈಡ್ ಆದ್ರೆ 3ನೇ ರೈಡ್ ಡಿಸೈಡ್ ರೈಡ್ ಆಗಿರುತ್ತೆ. ಆ ಒಂದು ಡಿಸೈಡ್ ರೈಡ್ ನಲ್ಲಿ ಚಿಕ್ಕಮಗಳೂರು ತಂಡದ ಅದ್ಭುತವಾದಂತಹ ಒಂದು ದಾಳಿ. ಸೂಪರ್ ಡೂಪರ್ ರೈಡ್. ದರ್ಶನ್ ಒಂದು ಅದ್ಭುತವಾದಂತಹ ದಾಳಿಯೊಂದಿಗೆ ಚಿಕ್ಕಮಗಳೂರು ತಂಡಕ್ಕೆ 3 ಅಂಕದ ಸೇರ್ಪಡೆ ಆಗ್ತಾ ಇದೆ. ಕಳೆದ ಬಾರಿಯ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ವಿನ್ನರ್ಸ್ ಆಗಿದ್ದಂತ ಮಂಡ್ಯ ಜಿಲ್ಲಾ ತಂಡ ಒಂದು ಕಡೆ ಆದ್ರೆ, ತೃತೀಯ ಸ್ಥಾನವನ್ನು ಪಡ್ಕೊಂಡಂತ ಚಿಕ್ಕಮಗಳೂರು ತಂಡ ಇನ್ನೊಂದು ಕಡೆ. 2 ಬಲಿಷ್ಠ ತಂಡಗಳು. ಮಂಡ್ಯ ಗಿಲ್ಲಿ ಅಭಿಮಾನಿಗಳಿದ್ರ? ನಿತಿನ್ ಕುಟ್ಟಿ, ಎಸ್, ಅದ್ಭುತವಾದಂತಹ ಒಂದು ಎಸ್ಕೇಪ್. 2 ಅಂಕದ ಸೇರ್ಪಡೆ ಆಗ್ತಾ ಇದೆ ಕಾಫಿ ನಾಡು ಚಿಕ್ಕಮಗಳೂರು ತಂಡಕ್ಕೆ. 6-3 ಅಂಕದ ಮುನ್ನಡೆಯಲ್ಲಿ ಕಾಫಿ ನಾಡು
ಚಿಕ್ಕಮಗಳೂರು. ದಾಳಿಯಲ್ಲಿ ಮಂಡ್ಯ ತಂಡದ ಕಿರಣ್. It's 1+2 3 point ಚಿಕ್ಕಮಗಳೂರು. ಬೆಂಗಳೂರು ರೂರಲ್ ಬೇಗ ಬನ್ನಿ. ಬೆಂಗಳೂರು ರೂರಲ್ ತುಮಕೂರು ತಮ್ಗೆ ಆಲ್ರೆಡಿ ಅಂತಿಮ ಕರೆ ಕೊಟ್ಟಾಗಿದೆ, ಬೇಗ ಬರಬೇಕು. ತುಮಕೂರು ಬೆಂಗಳೂರು ರೂರಲ್. ಆರಂಭಿಕ ಹಂತದಲ್ಲಿ ಕಾಫಿನಾಡು ಚಿಕ್ಕಮಗಳೂರು ತಂಡದ ಆಟಗಾರರು 6 ಅಂಕದ ಮುನ್ನಡೆಯಲ್ಲಿದ್ದಾರೆ. ಎಸ್ ನಿತಿನ್ ಕುಟ್ಟಿ. ಚಿಕ್ಕಮಗಳೂರು ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಮಂಡ್ಯದ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸಾಗರ್, ಕವರ್ ಭಾಗದಲ್ಲಿ ಮಹೇಶ್, ರೈಟ್ ಕಾರ್ನರ್ ಭಾಗದಲ್ಲಿ ಸಚಿನ್. ಡಿಫೆನ್ಸ್ ಅನ್ನ ಚೆಕ್ ಮಾಡಿದ್ರು, ಯಾವುದೇ ರೀತಿಯಾದಂತಹ ಅಂಕದ ಗಳಿಕೆ ಇಲ್ಲದೆ ಒಂದು ಎಂಟಿ ರಾಡೊಂದಿಗೆ ವಾಪಸ್ ಆದ್ರು. ಈ ಬಾರಿ ಮಂಡ್ಯ ತಂಡದ ವಿಶ್ವಾಸ್ ಗೌಡ, ಒಬ್ಬ ಪ್ರೋ ಕಬಡ್ಡಿ ಹೆಸರಾಂತ ಆಟಗಾರ. ಸೀನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಸಹ ಪ್ರತಿನಿಧಿಸಿದ್ದಾನೆ. 9-3 6 ಅಂಕದ ಮುನ್ನಡೆ, ಒಂದು ಬೋನಸ್ ಅಂಕದೊಂದಿಗೆ 5 ಅಂಕದ ಮುನ್ನಡೆಯಲ್ಲಿ ಚಿಕ್ಕಮಗಳೂರು. ದಾಳಿಯಲ್ಲಿ ಚಿಕ್ಕಮಗಳೂರು ತಂಡದ ಮಹೇಶ್. ಫಸ್ಟ್ ಟೈಮ್ ಔಟ್ ಚಿಕ್ಕಮಗಳೂರು. ಏನ್ ಹೇಳಿ, ಅಫ್ಷಲ್ ಬೇಗ ಹೋಗಿ. ಯಾರ್ಯಾರಲ್ಲಿ ಕವಿತೆ ಹೇಳೋಕ್ ನಾವು ಕವಿ ಅಲ್ಲ ಕಣ ಗುರು. ಅಲ್ಲಿ ನಿಂತಿರೋರು ಸೆಂಟ್ರಲ್ಲಿ ಹಿಂದೆ ಕಳ್ಸೋರ್ನ. ಸೆಂಟ್ರಲ್ ಕೋರ್ಟ್ ಮಧ್ಯದಲ್ಲಿರೋರು ಗುರು. ಕೋರ್ಟ್ ಮಧ್ಯ ಇಲ್ಲ ಇಲ್ಲ, ಅಲ್ಲಿ ನೋಡಲಿ ಅವ್ರು ಕಳ್ಸೋ. ಗ್ಯಾಲರಿ ಕಳ್ಸೋ ಸರ್. ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಒಳಗಡೆ ಕಳ್ಸೋರ್ನ. ಅಣ್ಣ ದಯವಿಟ್ಟು 2 ಗ್ರೌಂಡ್ ಅಲ್ಲಿ ಮ್ಯಾಚ್ ನಡೆಯುತ್ತೆ, ಬನ್ನಿ ಹಿಂದಕ್ಕೆ ಬನ್ನಿ. ಮ್ಯಾಚ್ ಇದೆ, ಕಳ್ಸಲ್ಲಿ. ಆ ಕಡೆ ಯಜಮಾನ್ರು ಗ್ಯಾಲರಿ ಖಾಲಿ ಇದೆ, ದಯವಿಟ್ಟು ಸಹಕರಿಸಿ. ಆನೇಕಲ್ನ ಜನತೆ, ಕ್ರೀಡೆಗೆ ಸದಾ ಸಪೋರ್ಟ್ ನೀಡುವಂಥ ಜನತೆ, ದಯವಿಟ್ಟು ನೀವು ಸಹಕರಿಸಬೇಕು. ನೀವೇ ಈ ಥರ ಗ್ರೌಂಡ್ ಒಳಗೆ ಬಂದರೆ ಹೆಂಗೆ? 31 ಜಿಲ್ಲೆಗಳಿಂದ ವಿವಿಧ ಜಿಲ್ಲಾ ಕ್ರೀಡಾಪಟುಗಳು ಆಗಮಿಸಿದ್ದಾರೆ. ಎಸ್ ಮಹೇಶ ಚಿಕ್ಕಮಗಳೂರಿನ ಒಬ್ಬ ಯುವ ಪ್ರತಿಭೆ. ಎಸ್ ಕಿರಣ್ ಮಂಡ್ಯದ ಒಬ್ಬ ಯುವ ಆಟಗಾರ. ವೆಯ್ಟ್ ಸ್ಟ್ರಗಲ್ ಆಗಿರೋದ್ರಿಂದ ಇಲ್ಲಿ ಪರಿಶೂಟ್ಗೆ ಅವಕಾಶ ನೀಡಿಲ್ಲ. ಕಿರಣ್ ಕೂಡ ಜೂನಿಯರ್, ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಮಂಡ್ಯದ ಆಟಗಾರ, ಜರ್ಸಿ ನಂಬರ್ 12ರಲ್ಲಿ. ದಾಳಿಯಲ್ಲಿ ಚಿಕ್ಕಮಗಳೂರು ತಂಡದ ನಿತಿನ್ ಕುಟ್ಟಿ. ಅದ್ಭುತವಾದಂತಹ ಒಂದು ಜಿಂಕೆಯ ಜಿಗಿತವನ್ನ ಇಲ್ಲಿ ಕಾಣಬಹುದಾಗಿದೆ. ನಮ್ಮ ಪ್ರೇಕ್ಷಕರು ಕಬ್ಬಡನ್ನು ಬೆಂಡ್ ಮಾಡಂಗೆ ಕಾಣಿಸ್ತಾ ಇದ್ದಾರೆ. ಅಣ್ಣ ದಯವಿಟ್ಟು ಬ್ಯಾರಿಕೇಡ್ ಇಂದ ಬಿಟ್ಟು ಹಿಂದಕ್ಕೆ ನಿಂತ್ಕೊಳ್ಳಿ ಅಣ್ಣ. ದಾಳಿಯಲ್ಲಿ ಮಂಡ್ಯದ ಕಿರಣ್ ಜೂನಿಯರ್ ಆಟಗಾರ ಮಿಡ್ ಲೈನ್ ನ ಹತ್ತಿರದಲ್ಲಿದ್ರು, ಆದ್ರೆ ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್.
ಜೀವನ್ ಹಾಗೂ ಸಹ ಆಟಗಾರರಿಂದ 15-5 10 ಅಂಕದ ಮುನ್ನಡೆಯಲ್ಲಿ ಕಾಫಿ ನಾಡು ಚಿಕ್ಕಮಗಳೂರು. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಜಾಲೆ ಜಾಲೆ ಆರಂಭಿಕ ಹಂತದಲ್ಲಿ ಚಿಕ್ಕಮಗಳೂರು ತಂಡದ ಆಟಗಾರರಲ್ಲಿ 15-19 14 ಅಂಕದ ಮುನ್ನಡೆಯೊಂದಿಗೆ ಸಂಪೂರ್ಣವಾಗಿ ಲೀಡನ್ನು ಇಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಬಾಲಕರ ವಿಭಾಗದ ಪಂದ್ಯ ಬೆಂಗಳೂರು ಗ್ರಾಮಾಂತರ ವಿರುದ್ಧ ತುಮಕೂರು. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಸಹಕಾರದೊಂದಿಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಬಹಳ ಅದ್ಭುತವಾಗಿ ಆಯೋಜಿಸಲಾಗಿದೆ. ವಿಶೇಷವಾಗಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ನಮ್ಮ 3 ಬಾಲಕಿಯರ ತಂಡವು ಸಹ ಬಂದು ಭಾಗವಹಿಸಿ ನಮ್ಮ ಆನೇಕಲ್ ಹಾಗೂ ಸುತ್ತಮುತ್ತಲಿನ ಪ್ರೇಕ್ಷಕರನ್ನ ರಂಜಿಸುವುದರ ಮೂಲಕ ತಮ್ಮ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿದ್ದಾರೆ. ತೀರ್ಪುಗಾರರಾಗಿರುವಂತಹ ಶ್ರೀಯುತ ನಂಜೇಶ್ ಗೌಡ್ರವರು ಅಂಕಣದ ಬಳಿ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಬಾಲಕಿಯರ 3 ತಂಡಗಳು ಬಹಳ ಉತ್ತಮವಾದಂತಹ ಒಂದು ಪ್ರದರ್ಶನ ನೀಡಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ಪುರುಷರ ಮತ್ತು ಮಹಿಳೆಯರ ವಿಭಾಗದ ಸೀನಿಯರ್ ಕಬಡ್ಡಿ ಪಂದ್ಯಾವಳಿಯನ್ನ ಈ ಒಂದು ಆನೇಕಲ್ನಲ್ಲಿ ಆಯೋಜಿಸುತ್ತಾರೆ ಎನ್ನುವಂತಹ ಒಂದು ಭರವಸೆಯೊಂದಿಗೆ ಈ ಭಾಗವಹಿಸಿದಂಥ 3 ತಂಡದ ಬಾಲಕಿಯರು ನಿಮಗೆ ಸೂಕ್ತ ಬಹುಮಾನವನ್ನ ನಮ್ಮ ಆಯೋಜಕರ ಪರವಾಗಿ ನೀಡಲಾಗುತ್ತೆ. ದಯವಿಟ್ಟು ಬೆಂಗಳೂರು ನಗರ, ಹಾವೇರಿ ಹಾಗೆ ಚಿಕ್ಕಮಗಳೂರು ನಗದು ಹಾಗೂ ಆಕರ್ಷಕ ಟ್ರೋಫಿಗಳು ತಮಗೆ ಇರುತ್ತೆ. ದಯವಿಟ್ಟು ಬಾಲಕಿಯರು ಬಂದು ಪಡೆದುಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮಹೇಶ ಚಿಕ್ಕಮಗಳೂರಿನ ಒಬ್ಬ ಯುವ ಉದಯೋನ್ಮುಖ ಆಟಗಾರ. ಸಕ್ಕರೆ ನಾಡು ಮಂಡ್ಯದ 7 ಆಟಗಾರ ನಡುವೆ ಜಂಪ್ ಎತ್ಕೊಂಡು ಎಸ್ಕೇಪ್ ಆಗೋದ ಪ್ರಯತ್ನ ಇತ್ತು. ಆದ್ರೆ ಸಚಿನ್ ಡಬಲ್ ಆಂಕಲ್ ಹೋಲ್ಡ್ ಅನ್ನಲ್ಲಿ ತೆಗೆದುಕೊಂಡಿದ್ದಾನೆ. ಅದು ಬಲಿಷ್ಠವಾದಂತಹ ಟ್ಯಾಕಲ್. 19-9 ಮಂಡ್ಯದ ಆಟಗಾರರಲ್ಲಿ ಲೀಡ್ ಅನ್ನ ಕಡಿಮೆ ಮಾಡಿಕೊಳ್ತಾ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡುವಂತ ಪ್ರಯತ್ನ. ವಿಶ್ವ ಅದು ಉತ್ತಮವಾದಂತಹ ಎಸ್ಕೇಪ್. ಬಾಲಕಿಯರ ವಿಭಾಗದ ಪಂದ್ಯದಲ್ಲಿ ಭಾಗವಹಿಸಿದಂತಹ ಆಟಗಾರ್ತಿಯರು ಆದಷ್ಟು ಬೇಗ ನೀವು ಬಹುಮಾನವನ್ನ ಪಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಈ ಬಾರಿ ನಿತಿನ್ ಕೊಟ್ಟಿ ಸಚಿನ್ ಮಂಡ್ಯದ ಒಬ್ಬ ಶ್ರೇಷ್ಠ ಡಿಫೆಂಡರ್ ಅದ್ಭುತವಾದಂತಹ ಒಂದು ಟ್ಯಾಕಲ್ ಅನ್ನು ಸಾಧಿಸಿಕೊಳ್ತಾ What a escape! ವಿಶ್ವಾಸ್ ಒಬ್ಬ ಅನುಭವಿ ಆಟಗಾರ, ಪ್ರೋ ಕಬಡ್ಡಿ ಹೆಸರಂತ ಆಟಗಾರ. ಆಲ್ಔಟ್ ನ ಹೊಸ್ತಿಲಲ್ಲಿ ಕಾಫಿನಾಡು ಚಿಕ್ಕಮಗಳೂರು 19-13. ಪ್ರೇಕ್ಷಕರೇ, ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಈ ಪಂದ್ಯವು ಸಹ ಇಲ್ಲಿ ಸಾಕ್ಷಿ ಆಗ್ತಾ ಇದೆ. ಎಸ್ ರೈಡರ್ಗೆ ಇಲ್ಲಿ ಬೋನಸ್ ಅಂಕ ಲಭಿಸ್ತಾ ಇದೆ. ಹಾಗೆ ಲೋನ್ ಅಂಕವನ್ನು ಪಡ್ಕೊಳ್ತಾ ಇದ್ರೆ ಮಂಡ್ಯ. ಜಾಲಿ ಜಾಲಿ ಹೆಂಗಿದೆ ಮ್ಯಾಚು? ಸೂಪರ್ ಅಲ್ವಾ? ಇದಿನ್ನು 2ನೇ ದಿನ, ಇನ್ನೂ 2 ದಿನ ಬಾಕಿ ಇದೆ.
ಲೀಗ್ ಹಂತದ ಪಂದ್ಯಗಳು ನಡೀತಾ ಇದೆ. ನಾಕ್ಔಟ್ ಹಂತದ ಪಂದ್ಯಗಳು ಇನ್ನಷ್ಟು ರೋಚಕವಾಗಿ ಜಿದ್ದಿನಿಂದ ಕೂಡಿರುತ್ತೆ. ಮಂಡ್ಯದ ವಿಶ್ವ 20-16. ಎಸ್, ಮತ್ತೊಂದು ಅಂಕದ ಸೇರ್ಪಡೆ ಆಗ್ತದೆ ಮಂಡ್ಯ ತಂಡಕ್ಕೆ ಈ ಮೂಲಕ. 20-17, 20-17 ಇನ್ ಫೇವರ್ ಆಫ್ ಕಾಫಿನಾಡು ಚಿಕ್ಕಮಗಳೂರು. ದಾಳಿಯಲ್ಲಿ ಮಹೇಶ್ ಚುರುಕಿನ ಪಾದಗಳ ಚಲನೆಯೊಂದಿಗೆ ಮಂಡ್ಯದ ಡಿಫೆನ್ಸ್ ಭಾಗದಲ್ಲಿ ಟೋಟೋಚ್ ಮಾಡುವಂತ ಪ್ರಯತ್ನ ಕೂಡ ಇತ್ತು. ಶ್ರೀಯುತ ಎಂ ವೆಂಕಟೇಶ್ ಗುರು ಅವರು ಕ್ರೀಡಾ ಪ್ರೋತ್ಸಾಹಕರಾಗಿ, ವಿಶೇಷವಾಗಿ ಅವರ ಸಹೋದರರು ಶ್ರೀಯುತ ಮುನೀಶ್ ಅಣ್ಣರವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಭಾಗವಹಿಸಿದಂಥ 31 ಜಿಲ್ಲಾ ತಂಡದ ಆಟಗಾರರಿಗೆ ಉಚಿತವಾದಂತಹ ಒಂದು ಸಮವಸ್ತ್ರದ ಕೊಡುಗೆ. ಈ ಬಾರಿ ಕಿರಣ್, ಮಂಡ್ಯದ ಒಬ್ಬ ಯುವ ಪ್ರತಿಭೆ, ಚಿಕ್ಕಮಗಳೂರಿನ ಡಿಫೆನ್ಸ್ ಅನ್ನ ಇಲ್ಲಿ ಭೇದಿಸಿಕೊಂಡು ಎಷ್ಟು 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 ಒಂದೇ ದಾಳಿಯಲ್ಲಿ ಪಂಚ ಪಾಂಡವರಂತಿದ್ದಂಥ ಚಿಕ್ಕಮಗಳೂರಿನ ಆಟಗಾರರನ್ನ ಅಲ್ಲೋಲ ಕಲ್ಲೋಲ ಮಾಡಿದಾನೆ ಮಂಡ್ಯದ ಗೋಪಾಲ್ಪುರದ ಕಿರಣ. ಹೇಗಿದೆ ಮ್ಯಾಚ್? ಆನೇಕಲ್ 22-20, 2 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ. ಸೂಪರ್ ಟೆಕಲ್ ಆನ್ ಆಗಿದೆ. ಮಹೇಶ್ ಹಾಗೂ ನಿತಿನ್ ಕುಟ್ಟಿಯ ನಡುವೆ ವಿಶ್ವಾಸ್ ತನ್ನ ರೊಟೇಟಿಂಗ್ ಸ್ಕಿಲ್ ಅನ್ನ ಇಲ್ಲಿ ಬಳಸಿಕೊಳ್ತಾ ಒಂದು ಅದ್ಭುತವಾದಂತಹ ಎಸ್ಕೇಪ್. ಕ್ಷಣಾರ್ಧದಲ್ಲಿ ಪಂದ್ಯದ ದಿಕ್ಕನ್ನ ಬದಲಿಸಿಕೊಂಡಿದ್ದಾರೆ ಸಕ್ಕರೆ ನಾಡು ಮಂಡ್ಯ. ದಾಳಿಯಲ್ಲಿ ಚಿಕ್ಕಮಗಳೂರಿನ ಮಹೇಶ್. ಎಸ್, ಸಾಗರ್ ಒಂದು ಉತ್ತಮವಾದಂತಹ ಬ್ಯಾಕ್ ಹೋಲ್ಡ್. ದಾಳಿಯಲ್ಲಿ ಮಂಡ್ಯದ ಕಿರಣ್. ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಮಂಡ್ಯದ ಒಬ್ಬ ಯುವ ಪ್ರತಿಭೆ. ಇಪ್ಪತ್ತಾರು 21 ಮಂಡ್ಯ ತಂಡದ ಪರವಾಗಿ. ಮತ್ತೊಂದು ಅದ್ಭುತವಾದಂತಹ ಟ್ಯಾಕಲ್ ಮಂಡ್ಯ ತಂಡದ ಆಟಗಾರರಿಂದ. ಎಸ್, ಬೆಂಗಳೂರು ಗ್ರಾಮಾಂತರ ವಿರುದ್ಧ ಕಲ್ಪತರು ನಾಡು ತುಮಕೂರು.
28-21 ಮಂಡ್ಯ ತಂಡದ ಪರವಾಗಿ. ಸೆಕೆಂಡ್ ಹಾಫ್ ಅಲ್ಲಿ ಏನಾಗ್ಬೋದು? ಯಾರು ಗೆಲ್ಬೋದು? ಯಾರು ಯಾರು? ಚಿಕ್ಕಮಗಳೂರು ಕಂಬ್ಯಾಕ್ ಮಾಡ್ತಾರ? ಕಾದ್ ನೋಡ್ಬೇಕಾಗಿದೆ. ಪಂದ್ಯದ ಆರಂಭಿಕ ಹಂತದಲ್ಲಿ ಮುನ್ನಡೆಯಲ್ಲಿದ್ರು, ಅಷ್ಟೇ ಕ್ವಿಕ್ ಆಗಿ ಮಂಡ್ಯದ ಆಟಗಾರರು ಕಂಬ್ಯಾಕ್ ಮಾಡಿದ್ದಾರೆ. Second call, court number 1, Bidar versus Dharwad. Prakash. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಸಹಕಾರದೊಂದಿಗೆ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ದಾಳಿಯಲ್ಲಿ ಕಿರಣ, ಮಂಡ್ಯದ ಒಬ್ಬ ಯುವ ಪ್ರತಿಭೆ. 29-21 8 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ. ದಾಳಿಯಲ್ಲಿ ಚಿಕ್ಕಮಗಳೂರು ತಂಡದ ನಿಶಾಂತ್. ನಿಶಾಂತ್ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ಸಾದ್ರು. ಈ ಬಾರಿ ಮಂಡ್ಯದ ಸುಶಾಂತ್, ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ. ಶ್ರೀಯುತ KP ರಾಜಶೇಖರ್ ಅವರು ರಾಷ್ಟ್ರೀಯ ಕಬಡ್ಡಿ ಆಟಗಾರರು, ಕೋಡಿಚಿಕ್ನಳ್ಳಿ. ದಯವಿಟ್ಟು ಅಂಕಣದ ಬಳಿ ಆಗಮಿಸಬೇಕು. ನಿಮಗಾಗಿ ಶ್ರೀಯುತ ಎಂ ವೆಂಕಟೇಶ್ ಗುರುವಣ್ಣ ಅವರು ವೇಟ್ ಮಾಡ್ತಾ ಇದ್ರ. ಶ್ರೀಯುತ ರಾಜಶೇಖರ್ ಅವರು ಎಲ್ಲಿದ್ರು ಅಂಕಣದ ಬಳಿ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಬಾರಿ ಮತ್ತೆ ಅದ್ಭುತವಾದಂತಹ ಒಂದು ಹೊಂದಾಣಿಕೆ ಟ್ಯಾಕಲ್. ಮಿಡ್ ಲೈನ್ ನ ಹತ್ತಿರದಲ್ಲಿದ್ರು ಮಹೇಶನನ್ನ ಬಂಧಿಸಲು ಯಶಸ್ವಿಯಾಗಿದ್ದಾರೆ ಸಕ್ಕರೆ ನಾಡು ಮಂಡ್ಯ. ಮಂಡ್ಯ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ಖರೋ ಯಾ ಮರೋ. ಒಂದು ಅಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರನಡೆ. ಕಿಕ್ ಬಂತು, ಕಾದಾಡೋಣ. ಕಿರಣ ಮತ್ತೊಂದು ಸೂಪರ್ ಡ್ಯೂಪರ್ ರೈಡ್. ಲೆಫ್ಟ್ ಕಾರ್ನರ್ ಮೇಲೆ ಕಿಕ್ ಮಾಡಿದ್ರು. ಒಂದು ಸಂದರ್ಭದಲ್ಲಿ ಕವರ್ ಭಾಗದಿಂದ ಬ್ಲಾಕ್ ಮಾಡೋದಕ್ಕೆ ಬಂದ್ರು. ಯುವ ದಾಳಿಗಾರ ಕಿರಣ್ ತನ್ನ ಚಾಣಾಕ್ಷತನದ ಆಟದೊಂದಿಗೆ 33-21 ಎಂಥ ಪಂದ್ಯ. ನಿಶಾಂತ್ ಅವರನ್ನ ಅಲ್ಲಿ ಅಂಕಣದಿಂದ ಗುದ್ದಿ ಕಡಿಬಿದ್ದಾರೆ ಮಂಡ್ಯದ ಆಟಗಾರರು. ಮಂಡ್ಯದ ಸುಶಾಂತ್, ಚಿಕ್ಕಮಗಳೂರಿನ ಆಟಗಾರರು ಡಿಫೆನ್ಸ್ ಭಾಗದಲ್ಲಿ ಸಾಕಷ್ಟು ಮಿಸ್ಟೇಕ್ ಗಳನ್ನ ಮಾಡಿದ್ರು. ಹೌದಾ ಅಲ್ವಾ? ಕಬಡ್ಡಿಯಲ್ಲಿ ಎಲ್ಲವೂ ಸಾಧ್ಯ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ದಾಳಿಯಲ್ಲಿ ನಿತಿನ್ ಕುಟ್ಟಿ ಒಬ್ಬ ಸ್ಟಾರ್ ಪ್ಲೇಯರ್ ತಂಡಕ್ಕೆ ಆಪತ್ ಬಾಂಧವನಾಗ್ತಾನ. ಕಾದ್ ನೋಡ್ಬೇಕಾಗಿದೆ. ಕಳೆದ ಬಾರಿಯ ಡಿಫೆಂಡಿಂಗ್ ಚಾಂಪಿಯನ್ ಟೀಮ್ ಮಂಡ್ಯ, ದೊಡ್ಡಬಳ್ಳಾಪುರದಲ್ಲಿ ನಡೆದಂತಹ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ಮಂಡ್ಯ ಜಿಲ್ಲಾ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಚಿಕ್ಕಮಗಳೂರು ತಂಡದ ಆಟಗಾರರು ಸಹ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ರು. ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಜೀವನ್ ಹಾಗೂ
ಕವರ್ ಭಾಗದಿಂದ ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್. 36-22 ಇನ್ ಫೇವರ್ ಆಫ್ ಮಂಡ್ಯ. ಸಂಕಟ 2ರಲ್ಲಿ ತುಮಕೂರು ವಿರುದ್ಧ ಬೆಂಗಳೂರು ಗ್ರಾಮಾಂತರ. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಈ ಪಂದ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ತಂಡ 19 ಅಂಕದ ಮುನ್ನಡೆಯಲ್ಲಿದ್ದಾರೆ ತುಮಕೂರು ತಂಡದ ವಿರುದ್ಧ. ಚಿಕ್ಕಮಗಳೂರು ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಎಸ್, ಮಹೇಶ್ ಹಾಗೂ ಸಾಗರ್ ಉತ್ತಮವಾದಂತಹ ಒಂದು ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. 37-22, 37-22 ಮಂಡ್ಯ ತಂಡದ ಪರವಾಗಿ. ಮಂಡ್ಯದ ಸುಶಾಂತ್ ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ. ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಶ್ರೀಯುತ ಎಂ ವೆಂಕಟೇಶ್ ಗುರು ಅವರ ಸಹೋದರರಾಗಿರುವಂತಹ ಶ್ರೀಯುತ ಮುನೀಶಣ್ಣರವರು, ಹಲೋ, ಯಾರಿಗೆ ಡ್ಯೂಟಿ ಇಲ್ಲ ತೀರ್ಪುಗಾರ ಸ್ಥಳಕ್ಕೆ ಬರಬೇಕು. ತೀರ್ಪುಗಾರರಿಗೆ ಯಾರ ಅಂಕಣದಲ್ಲಿ ಡ್ಯೂಟಿ ಇಲ್ಲ ಇಲ್ಲಿ ಬರಬೇಕು. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಸಹಕಾರದೊಂದಿಗೆ ನಡೆದಂತ ಈ ಒಂದು ಕರ್ನಾಟಕ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಗಳಲ್ಲಿ ವಿಶೇಷವಾಗಿ ಬಾಲಕಿಯರಿಗೂ ಸಹ 2 ಪಂದ್ಯವನ್ನ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಬಡ್ಡಿ ಪಂದ್ಯಗಳಲ್ಲಿ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿರ್ತಾರೆ ಚಿಕ್ಕಮಗಳೂರು ತಂಡದ ಬಾಲಕಿಯರು. ಅವರಿಗೆ ನಮ್ಮ ಶ್ರೀಯುತ ಮುನೀಶಣ್ಣರವರು ಈ ಒಂದು ನಗದು ಬಹುಮಾನವನ್ನ ನೀಡಿ ಆಟಗಾರ್ತಿಯರಿಗೆ ಅಭಿನಂದಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಬಾಲಕಿಯರಿಗೂ ಸಹ ಸೀನಿಯರ್ ವಿಭಾಗದ ಒಂದು ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅನ್ನ ಶ್ರೀಯುತ ಎಂ ವೆಂಕಟೇಶ್ ಗುರು ಅಣ್ಣ ಹಾಗೂ ಗೆಳೆಯರ ಸಹಕಾರದಲ್ಲಿ ಇದೇ ಆನೇಕಲ್ನಲ್ಲಿ ನಡೀಲಿಕ್ಕಿದೆ. It's 39-23 in favor of Mandya. ಚಿಕ್ಕಮಗಳೂರು ತಂಡದ ಬಾಲಕಿಯರಿಗೆ ಶ್ರೀಯುತ ಮುನೀಶಣ್ಣರವರು ಹಾಗೆ ಶ್ರೀಯುತ ಎಸ್ ಅಂಬರೀಶ್ ರವರು, ಚಿಕ್ಕಮಗಳೂರು ತಂಡದ ಕೋಚ್ ಹಾಗೂ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಕುಮಾರ್ ಸರ್ ಅವರಿಗೆ ಹಾಗೂ ಮಂಜುರಾಜ್ ಅರಸ್ ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಬಾಲಕಿಯರ ವಿಭಾಗದಲ್ಲಿ ಹಾವೇರಿ ಜಿಲ್ಲಾ ತಂಡದ ಆಟಗಾರ್ತಿಯರು ಸಹ ಬಂದು ಈ ಒಂದು ಬಹುಮಾನವನ್ನು ಸ್ವೀಕರಿಸಬೇಕು. ಶ್ರೀಯುತ ಶ್ರೀಧರ್ ಕಾಗಿನೆಲೆ ಅವರು ಹಾವೇರಿ ಜಿಲ್ಲಾ ತಂಡದ ತರಬೇತುದಾರರಾಗಿ ಈ ಒಂದು
ಹಾವೇರಿ Last and final call. Bidar versus Dharwad. Both team captain, bring your team immediately. Court number 2. Bidar Virudha Dharwad. Referee Ali. Umpire Sudeepa. Abdul Kader. Scorer Pampapati. Assistant scorer Devraj. ಹಾವೇರಿ ಜಿಲ್ಲಾ ತಂಡದ ಆಟಗಾರ್ತಿಯರಿಗೆ ಧನ್ಯವಾದ. Abhishek. ಬೆಂಗಳೂರು ಸಿಟಿ ಶಿವಣ್ಣ ಸರ್ ಒಂದು ನಿಮಿಷ. ಬೆಂಗಳೂರು ಸಿಟಿ Ali. ಬಾಲಕಿಯರ ವಿಭಾಗದ ಬೆಂಗಳೂರು ಸಿಟಿ ತಂಡದ ಆಟಗಾರ್ತಿಯರು ಬಂದು ತೃತೀಯ ಬಹುಮಾನವನ್ನ ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಅಂಕಣ 1ರಲ್ಲಿ ಕ್ಯಾಪ್ಟನ್ ಲಾಸ್ಟ್ 5 minutes to go. 40-24 in favor of ಮಂಡ್ಯ. 40-24. ಈ ಪಂದ್ಯದ ಆರಂಭಿಕ ಹಂತದಲ್ಲಿ ಮ್ಯಾಚ್ ಅನ್ನ ನೋಡೋರಿಗೆ ಚಿಕ್ಕಮಗಳೂರು ತಂಡದ ಆಟಗಾರರು ವಿನ್ ಆಗ್ಬೋದು ಅಂತೇಳಿ ಊಹೆಯನ್ನ ಮಾಡಿದ್ರು. ಆದರೆ ಅಷ್ಟೇ ಕ್ವಿಕ್ ಆಗಿ ಜಂಪ್ ಎತ್ಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು. ಸಚಿನ್ ಹಾಗೂ ಕಿರಣ್ ಒಂದು ಅದ್ಭುತವಾದಂತಹ ಚೈನ್ ಟ್ಯಾಕಲ್ ಅನ್ನ ಇಲ್ಲಿ ತೆಗೆದುಕೊಂಡಿದ್ದಾರೆ. ಬೀದರ್ ವಿರುದ್ಧ ಧಾರವಾಡ. ರೆಫ್ರಿ ಆಲಿ. ಅಂಪೈರ್ ಸುದೀಪ್. ಅಬ್ದುಲ್ ಖಾದರ್. ಸ್ಕೋರರ್ ಪಂಪಾಪತಿ. ಅಭಿಷೇಕ್ ದೇವರಾಜ್. ಥರ್ಡ್ ರೈಡ್ ಕೃಷ್ಣಪ್ಪ. ಎಲ್ಲ ತಿರುಬೋರೆ ಅಂಕಣ ಎಡಕ್ಕೆ ತೆರಳಿ ಬೇಗ ಬರಬೇಕು. ಬೀದರ್ ಕ್ಯಾಪ್ಟನ್ ಬೀದರ್ 4 minutes to go. ಧಾರವಾಡ ಬೇಗ ಬನ್ನಿ. ಹಾಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದಂತ ಬಾಲಕಿಯರ 3ನೇ ಸ್ಥಾನವನ್ನು ಪಡ್ಕೊಳ್ತಾ ಇದ್ದಾರೆ ಬೆಂಗಳೂರು ಸಿಟಿ. ನಮ್ಮ ಆನೇಕಲ್ನ ಪರೀಕ್ಷಕರಿಗೆ ವಿಶೇಷವಾಗಿ ಬಾಲಕಿಯರ ಒಂದು ಪಂದ್ಯವನ್ನು ಸಹ 2 ಪಂದ್ಯವನ್ನು ಆಯೋಜನೆ ಮಾಡೋದ್ರ ಮೂಲಕ ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರು ಬೆಂಗಳೂರು ಸಿಟಿ ತಂಡದ ಆಟಗಾರ್ತಿಯರಿಗೂ ಸಹ ಧನ್ಯವಾದ. ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಬಿಸಿನ ಫ್ರೀನಾ ಇವಾಗ ನಾಳೆ ಬರಲ್ವಾ? ಮ್ಯಾಚ್ ಆಗೈತೆ ಅಂತ ಹೇಳ್ರಿ. ಇಲ್ವಾ ಬರ್ತಿಲ್ವಾ? ಹಲೋ ಈ ಒಂದು ಕಬಡ್ಡಿ ಪಂದ್ಯಾವಳಿ ಅತ್ಯಂತ ಶಾಂತ ರೀತಿಯಿಂದ ಸುವ್ಯವಸ್ಥೆಯಿಂದ ಮೂಡಿ ಬರೋದಕ್ಕೆ ನಮಗೆ ಸಹಕರಿಸಿದಂಥ ಆನೇಕಲ್ನ ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಸ್ಥಳೀಯ ಪತ್ರಿಕಾ ಮಾಧ್ಯಮದವರಿಗೆ, ದೃಶ್ಯ ಮಾಧ್ಯಮದವರಿಗೆ
ಎಲ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಸುಂದರವಾದಂತಹ ಕ್ಷಣಗಳನ್ನ ತಮ್ಮ ಅದ್ಭುತವಾದಂತಹ ಕ್ಯಾಮ್ರಾದ ಮೂಲಕ ಸೆರೆ ಹಿಡಿತಾ ಇರುವಂತಹ ಫೋಟೋಗ್ರಫಿ, ನಮ್ಮ ಆನೇಕಲ್ನ ಹೆಸರಾಂತ ಫೋಟೋಗ್ರಫಿ, ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಚೇತನ್ ಫೋಟೋಗ್ರಫಿ ಆನೇಕಲ್ ಬಹಳ ಅದ್ಭುತವಾದ ಬೀದರ್ ಕ್ಯಾಮ್ರಾ ಮೂಲಕ. ಬೀದರ್ ಧಾರವಾಡ ಏನ್ ಮಾಡ್ತಿದ್ರಿ? ಬನ್ನಿ ಬೇಗ, ಜಲ್ದಿ ಆಜಾ ಬೀದರ್. ಅಮಿತ್ HMT ಕಾಲನಿ ವಯಸ್ಸಿನ ಅಮೃತ ಎಲ್ಲಿದ್ರು ಆರ್ ಶೇಖರ್ ಸರ್ ಅವ್ರನ್ನ ಭೇಟಿ ಆಗ್ಬೇಕಂತ ಕೇಳ್ಕೊಳ್ತಾ ಇದ್ರೆ ಗ್ರೌಂಡ್ ಹತ್ರ ಇದ್ರೆ. HMT ಕಾಲನಿ ವಯಸ್ಸಿನ ಆಟಗಾರ್ತಿ ಅಮೃತ ಎಲ್ಲಿದ್ರು ಆರ್ ಶೇಖರ್ ಸರ್ ಅವ್ರನ್ನ ಭೇಟಿ ಆಗ್ಬೇಕು. ಹಲೋ, ಅಲ್ಲಿ ಸ್ಕೂಲ್ ಬಸ್ ಇರುತ್ತೆ. ಹಾವೇರಿ ತಂಡ ಹಾಗೂ ಚಿಕ್ಕಮಂಗ್ಳೂರು ಧಾರವಾಡ ಬಾಲಕಿಯರ ತಂಡಗಳು ಅಲ್ಲಿ 5ನೇ ನಂಬರ್ ಬಸ್ ಹೋದ್ರೆ ಅವರು ಮೆಜೆಸ್ಟಿಕ್ ಅಲ್ಲಿ ನಿಮ್ಮನ್ನ ಬಿಡ್ತಾರೆ. ಅಥವಾ ಬೆಂಗಳೂರಿನಲ್ಲಿ ಯಾರ ಇದ್ರೆ ಹುಡುಗಿರು ಆ 5ನೇ ನಂಬರ್ ಬಸ್ ಸ್ಕೂಲ್ ಬಸ್ ಅನ್ನ. ಹಲೋ, ಕೋರ್ಟ್ ಅಫಿಷಿಯಲ್ ಈ ಕಡೆ ಕೋರ್ಟ್ ಬಂದ್ಬಿಡಿ. ಈ ಕೋರ್ಟ್ ಬಂದ್ಬಿಡಿ ಅಫಿಷಿಯಲ್. ಕೋರ್ಟ್ ನಂಬರ್ 1 ಮ್ಯಾಚ್ ಇರುತ್ತೆ.